ಸುದರ್ಶನ್ ಸರ್ ಹೇಳ್ದಾಗೆ, ಸಂಜೀವ್ ಕುಮಾರ್ ಸರ್ ಹೇಳ್ದಾಗೆ, ಅಮೇರಿಕಾ ಆನ್ ಗ್ರೌಂಡ್ಸ್ ಬರದೇ ಹೋದರೆ ಇನ್ನು ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ವಾರಗಳ ಕಾಲ ಇಸ್ರೇಲ್ ಈ ಯುದ್ಧವನ್ನು ಸಸ್ಟೈನ್ ಮಾಡಬಹುದು ಅಂತ ಅನ್ಸುತ್ತೆ? ಈಗ ನೋಡಿ, ಇಲ್ಲಿ ನಡೀತಿರೋದು ವಾಯುಯುದ್ಧ ಮತ್ತು ಕ್ಷಿಪಣಿಗಳ ಯುದ್ಧ. ಹೌದು. ವಾಯುಯುದ್ಧದಲ್ಲಿ 3 ಹಂತ ಇದ್ದಾವೆ. ಮೊದಲನೇ ಹಂತ ಫೇವರಬಲ್ ಏರ್ ಸಿಚುವೇಶನ್, ಅಂದರೆ ಒಂದಿಷ್ಟು ವಿಂಡೋ ಓಪನ್ ಆಗಿರುತ್ತೆ. ಹೌದು. ಥ್ರೂ ವಿಚ್ ಯು ಕ್ಯಾನ್ ಗೋ. ಅಂದರೆ ಆ ಭಾಗದ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಷ್ಟ ಮಾಡಿರ್ತಾರೆ. ಸೊ ಅದರಲ್ಲಿ ಮೋಸ್ಟ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ತೆಗೆದುಬಿಡ್ತಾರೆ. ದೆನ್ ಕಮ್ಸ್ ಏರ್ ಸುಪೀರಿಯಾರಿಟಿ. ಅಂದರೆ ಅಷ್ಟೊತ್ತಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ ನ್ಯೂಟ್ರಲೈಸ್. ಆಮೇಲೆ ಅವರ ಒಂದು ವಿಚ್ ಇಸ್ರೇಲ್ ಇಸ್ ಕ್ಲೇಮಿಂಗ್ ನಾವು. and they are very close to ಇದು today's is fifth day ಅಲ್ವಾ? Fifth day they are almost reached air supremacy. ಅಂದರೆ no aircraft from Iran air base is taking off. It is only Israel which is going on. Okay. And Iran is only using missiles. Okay. ಆಮೇಲೆ ಇನ್ನೊಂದು ಇದು ನಿನ್ನೆ ತಿರುವನಂತಪುರಂದಲ್ಲಿ ಅಮೆರಿಕಾದ ಒಂದು F-35 ಫೋರ್ಸ್ ಲ್ಯಾಂಡಿಂಗ್. ಹೌದು, ಫೋರ್ಸ್ ಲ್ಯಾಂಡಿಂಗ್ ಆಯಿತು. ಖಾಲಿಯಾಗಿ. ಸೊ ವಿ ವರ್ ಆಲ್ ಕಾನ್ಸಂಟ್ರೇಟಿಂಗ್ ಆನ್ ಮೆಡಿಟೇರಿಯನ್ ಸಿ. ಈಗ ಅಮೆರಿಕದ್ದು ಸೆಂಟ್ರಲ್ ಕಮಾಂಡ್ ಇರೋದು ಕತಾರ್ನಲ್ಲಿ, ಆ್ಯಂಡ್ ಎವ್ರಿಥಿಂಗ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಮೆಡಿಟೇರಿಯನ್ ಸಿ. ಅಂದರೆ ದೇ ಆರ್ ಸಮ್ವೇರ್ ಕ್ಲೋಸ್ ಟು ಹಿಂದೂ ಮಹಾಸಾಗರದಲ್ಲಿ ಎಲ್ಲೋ ಇದ್ದಾರೆ, ಅವರು ಬಂದ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ಬೇಸಿಕಲಿ ಪೋಸ್ಚರಿಂಗ್ ವಾರ್. ಎಸ್, ಇಟ್ ಮೆ ನಾಟ್ ಬಿ ಅವ್ರು ಹೇಳಿದಾಗೆ ಬೂಟ್ಸ್ ಆನ್ ಗ್ರೌಂಡ್, ಬಟ್ ಯು ಮೂವ್ ದ ಫೋರ್ಸಸ್. You move the forces in such a way that, look, one more step, I'll hit you. They may not hit, but that is a different thing. ಓಕೆ. ಸೊ ಅಮೇರಿಕಾ ರಣರಂಗಕ್ಕೆ ಬರುವ ಸಾಧ್ಯತೆಗಳನ್ನು ಅಂದರೆ ಇಬ್ಬರು ಅಲ್ಲಗಳಿತಾ ಇದ್ದಾರೆ. ಪ್ರಶಾಂತ್, ನೀವು ಕೂಡ ಅದೇ ಒಪಿನಿಯನ್? ಅಲ್ಲ ನೋಡಿ, ಅಮೇರಿಕಾ ಯಾಕೆ ಅಫ್ಘಾನಿಸ್ತಾನದಿಂದ ಪುಲ್ಔಟ್ ಮಾಡಿತು? ಅಫ್ಘಾನಿಸ್ತಾನದಿಂದ ಪುಲ್ಔಟ್ ಮಾಡಿದ್ದೆ ನಾವಿಲ್ಲಿ ಆನ್ ಗ್ರೌಂಡ್ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅರಿವಾದಾಗ. ಯಾಕೆ ನನಗನ್ಸುತ್ತೆ ಇರಾನ್ ಯುದ್ಧದಲ್ಲೂ ಕೂಡ ಅಮೇರಿಕ ನೇರವಾಗಿರ್ತಕ್ಕಂಥ ಮಧ್ಯಪ್ರವೇಶ ಮಾಡುತ್ತೆ ಅಂತಕ್ಕಂಥ ಸ್ಥಿತಿಗೆ ತಲುಪುವ ಸಾಧ್ಯತೆಗಳು ಕಡಿಮೆ. ಯಾಕೆಂದರೆ ಅಮೇರಿಕ ಒಂದು ವೇಳೆ ಯುದ್ಧದಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ಅದರ ಕಾನ್ಸಿಕ್ವೆನ್ಸ್ಗಳು ಆ ಇಡೀ ಯುದ್ಧವನ್ನು ಒಂದು ರೀತಿ, ಅದನ್ನೀಗ 3ನೇ ಮಹಾಯುದ್ಧ ಅಂತ ನಾನು ಕರೆಯಲ್ಲ, ಬಟ್ ಆ ಯುದ್ಧದ ಎಸ್ಕಲೇಷನ್ ನಿಶ್ಚಿತವಾಗಿರುತ್ತೆ. ಅದರಲ್ಲಿ ರಷ್ಯಾದ ಪಾತ್ರ ಇದೆ, ರಷ್ಯಾ ಇರಾನ್ ಆಕ್ಸಸ್ ಇದೆ, ಇಸ್ರೇಲ್ ಅಮೇರಿಕಾದ ಆಕ್ಸಸ್ ಇರುವ ರೀತಿಯಲ್ಲಿ. ಹೀಗಾಗಿ ಅಮೇರಿಕ ನೇರವಾಗಿ ಮಧ್ಯಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಆದರೆ ಇದು ಯಾವ ಪಾಯಿಂಟ್ವರೆಗೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ಈಗ ನಿಮಗೆ ಗಾಜಾದಲ್ಲಿ ಹಮಾಸ್ ವರ್ಸಸ್ ಇಸ್ರೇಲ್ ನಡೆಯುವ ರೀತಿಯಲ್ಲಿ ಇಸ್ರೇಲ್ ಇರಾನ್ ಯುದ್ಧ ಅನೇಕ ವಾರಗಳ ಕಾಲ ನಡೆದ್ರೆ ಜಾಗತಿಕ ಆರ್ಥಿಕತೆಯ ಮೇಲೆ ಅದರ ಪರಿಣಾಮ ಏನು ಅಂತಕ್ಕಂಥದ್ದು ಈಗಲೇ ನಿಮಗೆ ಅಂದರೆ ಒಂದಕ್ಕೊಂದು ಕಂಪೇರ್ ಮಾಡಬಹುದಾದ ದಾಳಿಗಳಲ್ಲ ಅವು. ಗಾಜಾದ ಮೇಲೆ ಇದು ಒನ್ ವೇ ದಾಳಿ, ಅದು ಒಂದು ರೀತಿಯಲ್ಲಿ ಅದು ಒನ್ ವೇ ದಾಳಿ ಇದ್ರೂ ಕೂಡ ಆ ದಾಳಿಗೂ ಮತ್ತು ಇರಾನ್ ಮತ್ತು ಈ ಸ್ಟೇಟ್ ಆಕ್ಟರ್ಸ್ಗಳ ನಡುವೆ ನಡೀತಕ್ಕಂಥ ಏನೊಂದು ಸಂಘರ್ಷ ಇದೆ, ಹೌದು, ಅದರ ಒಂದು ಇಂಪ್ಯಾಕ್ಟ್ ಜಾಗತಿಕ ಆರ್ಥಿಕತೆಯ ಮೇಲೆ ಏನಿರುತ್ತೆ ಅದು ಪ್ರಾಯಶಃ ಎಲ್ಲ ದೇಶ ಈಗಲೇ ಭಾರತಕ್ಕೆ ಒಂದು ವೇಳೆ ಈ ಯುದ್ಧ ಇನ್ನೊಂದು ವಾರ 10 ದಿನಗಳ ಕಾಲ ಮುಂದುವರೆದ್ರೆ ತೈಲ ಬೆಲೆ ಏರಿಕೆಯ ಜೊತೆ ಇನ್ಫ್ಲೇಷನ್ ಬಂತು, ಇನ್ಫ್ಲೇಷನ್ ಜೊತೆ ನಿಮ್ಮ ರಫ್ತಿನ ಕಾಸ್ಟ್ ಜಾಸ್ತಿ ಆಯಿತು. ಹೌದು. ಸೊ ಅದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿದೆ ಒಂದು ಅಮೆರಿಕ ಮಧ್ಯಪ್ರವೇಶ ಮಾಡಿದರೆ ಇದು ನಿಶ್ಚಿತವಾಗಿ ಅದೊಂದು ಬರೀ ಇರಾನ್ ಇಸ್ರೇಲ್ ನಡುವಿನ ಯುದ್ಧವಾಗಿರಲ್ಲ. ಕರೆಕ್ಟ್. ಇದಕ್ಕೊಂದು ಲಾರ್ಜರ್ ರಾಮಿಫಿಕೇಶನ್ಸ್ ಇರುತ್ತೆ, ಅದು ಎಸ್ಕಲೇಷನ್ ರೂಪವನ್ನು ಪಡೆಯುತ್ತೆ. ರಷ್ಯಾ ಕೂಡ ಅದರಲ್ಲಿ ಸುಮ್ಮನೆ ಇಸ್ರೇಲ್ ಪರವಾಗಿ ಅಮೆರಿಕ ರಣರಂಗಕ್ಕೆ ಬರೋದಾದ್ರೆ ಇರಾನ್ ಪರವಾಗಿ ರಷ್ಯಾ ಯಾಕೆ ಬರಬಾರ್ದು? ಆ ದೃಷ್ಟಿಕೋನದಿಂದ ಇದರಲ್ಲಿ ನೀವು ಆಗಲೇ ಹೇಳಿದಂತೆ ಈಗಿನ ಕಾಲದ ಯುದ್ಧಗಳು ಕೇವಲವು ಇಸ್ರೇಲ್ ಮತ್ತು ಇರಾನ್ನ 9 ಕೋಟಿ ಜನರಿಗೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಯುದ್ಧಗಳಲ್ಲ. ಹೌದು, ಅವು ಎಲ್ಲೋ ದೂರದ ಸಣ್ಣ ಹಳ್ಳಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ಜಾಗತೀಕರಣದ ವ್ಯವಸ್ಥೆಯಲ್ಲಿ ಇಡೀ ಜಗತ್ತೇ ಒಂದು ಹಳ್ಳಿ ಥರ ಆಗಿರುವಾಗ ಒಂದಲ್ಲ ಒಂದು ರೀತಿಯ ಪರಿಣಾಮ ಎಲ್ಲರ ಮೇಲೂ ಇರುತ್ತದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.